ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನಗರಾಭಿವೃದ್ಧಿ ಇಲಾಖೆ, ಪೌರಾಡಳಿತ ನಿರ್ದೇಶನಾಲಯ, ಜಿಲ್ಲಾಡಳಿತ ಸಹಯೋಗದಲ್ಲಿ ಗದಗ ಬೆಟಗೇರಿ ವ್ಯಾಪಾರ, ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರ ಉದ್ಘಾಟನೆ ಹಾಗೂ ವಸ್ತು ಪ್ರಾಧಿಕಾರದ ಅಭಿವೃದ್ಧಿಯ ಪರಿಕಲ್ಪನೆಯ ಅನಾವರಣವನ್ನು ಪೌರಾಡಳಿತ ಸಚಿವ ಹಾಗೂ ಹಜ್ ಖಾತೆ ಸಚಿವ ರಹೀಂ ಖಾನ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್, ಮಾಜಿ ಶಾಸಕ ಡಿ.ಆರ್. ಪಾಟೀಲ್, ಜಿಲ್ಲಾಧಿಕಾರಿ ಸಿ.ಎನ್. ಶ್ರೀಧರ್, ಮಾಜಿ ಸಂಸದ ಐ.ಜಿ. ಸನದಿ ಇತರರು ಉಪಸ್ಥಿತರಿದ್ದರು. ಇದೇ ವೇಳೆ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಿರುವ ಗದಗ ವ್ಯಾಪಾರ, ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಅಭಿವೃದ್ಧಿಯ ಪರಿಕಲ್ಪನೆಯ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಯಿತು. ಬಳಿಕ ಸಚಿವ ರಹೀಂ ಖಾನ್ ವ್ಯಾಪಾರ, ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ನೀಲನಕ್ಷೆ ಗಮನಿಸಿದರೆ ಒಂದೇ ಸೂರಿನಲ್ಲಿ ಶಾಪಿಂಗ್ ಮಾಲ್, ತರಕಾರಿ ಮಾರುಕಟ್ಟೆ, ಆಟದ ಮೈದಾನ, ಸಿನಿಮಾ ಮಂದಿರ ಸೇರಿ ಸುಮಾರು 500 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದೆ. ಪ್ರಾಧಿಕಾರದಿಂದ ಸಾರ್ವಜನಿಕ ಉದ್ಯಾನವನ ಹಾಗೂ ರಸ್ತೆ ಸೇರಿದಂತೆ ಮೂಲ ಸೌಕರ್ಯ ಒದಗಿಸಲು ಪೌರಾಡಳಿತ ಇಲಾಖೆಯಿಂದ 100 ಕೋಟಿ ಪ್ರಸ್ತಾವನೆ ಸಲ್ಲಿಸಿದ್ದು, ಶೀಘ್ರದಲ್ಲೇ ಹಣ ಬಿಡುಗಡೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡುತ್ತಾ, 400 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಒಂದೇ ಸೂರಿನಡಿ ಹಲವು ವ್ಯಾಪಾರ ಕೇಂದ್ರಗಳ ನಿರ್ಮಾಣ ಕುರಿತು ನೀಲನಕ್ಷೆ ಸಿದ್ಧಪಡಿಸಲಾಗಿದೆ. ಮುಂದಿನ 3 ವರ್ಷದಲ್ಲಿ ಪೂರ್ಣಗೊಳಿಸಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು. ಗಂಡು ಮೆಟ್ಟಿದ ನಾಡು ಅವತಾರಿಗಳು ಭೀಷ್ಮ ಕೆ.ಎಚ್. ಪಾಟೀಲ್ ಅವರ ಕರ್ಮಗೋಟ ಕಾರ್ಯಕ್ರಮದ ಆರಂಭವನ್ನ ಪಡೆಯಬೇಕು. ನಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ಒಂದೊಂದು ಅತಿ ಮೂಲಕ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಪ್ರಾಧಿಕಾರದ ಕಾಯ್ದೆಯ ಅಡಿಯಲ್ಲಿ ಈ ಕೇಂದ್ರವನ್ನು ಪಶ್ಚಿಮ, ಉತ್ತರ ಇರುವ ಸಂಸ್ಥೆ, ಗ್ರಾಹಕರು ಮತ್ತು ವಿಶಾಲವಾದ ವ್ಯವಹಾರ ಪರಿಸರ ವ್ಯವಸ್ಥೆಗೆ ಮೌಲ್ಯವನ್ನು ಒದಗಿ ಮತ್ತೆ ಇಡೀ ಕರ್ನಾಟಕದ ಒಂದು ಹಿಸ್ಟ್ರಿ ಆಗ್ತದೆ. ಕರ್ನಾಟಕದಲ್ಲಿ ಈ ತರ ಯೋಜನೆ ಯಾವುದೂ ಇಲ್ಲ, ಎಸ್ಪೆಷಲಿ ಡಿಸ್ಟ್ರಿಕ್ಟ್ನಲ್ಲಿ, ಸಿಟೀಸ್ನಲ್ಲಿ. ಮೆಡಿಕಲ್ ಕಾಲೇಜ್ ಅದು ಒಂದು ಇತಿಹಾಸಿಕ ಇದೆ. ಮೆಡಿಕಲ್ ಕಾಲೇಜ್, ಹಾಸ್ಪಿಟಲ್ ಆಲ್ರೆಡಿ ಮೆಸೇಜ್ ಕೊಟ್ಟಿದ್ದಾರೆ, ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ ತಮ್ಮೆಲ್ಲರಿಗೆ. ಅದರಲ್ಲಿ 100 crores ಬೇರೆ ಸಪ್ರೇಟ್ ಇದೆ. ರೋಡ್ಸ್, ಪಾರ್ಕ್ಸ್, ಚಿಲ್ಡ್ರನ್ ಪಾರ್ಕ್ಸ್, ಕಾಂಪ್ಲೆಕ್ಸ್, ಆ ಥರ 4 ಲಕ್ಷ ಬಿಲ್ಡಪ್ ಏರಿಯಾ ಬರ್ಬೋದು. ಅದ್ರ ಸಲಗೆ ಅವರು ಇದು ಮಾಡಬೇಕಂದ್ರೆ ತುಂಬ ಕಷ್ಟ, ಇಂಪಾಸಿಬಲ್ ಕೆಲಸ ಇತ್ತು. ಇದು ಬೇರೆ ಕ್ಷೇತ್ರದಲ್ಲಿ ನೋಡಿದ್ದೇನೆ, ಬೇರೆ ಡಿಸ್ಟ್ರಿಕ್ಟ್ನಲ್ಲಿ ನೋಡಿದ್ದೇನೆ. ಯಾವುದು ಗೌರ್ಮೆಂಟ್ ಜಾಗ ಇರಲಿ, ಪಬ್ಲಿಕ್ ಪ್ರಾಪರ್ಟಿ ಇರಲಿ, ಅಲ್ಲಿ ಯಾರ್ಯಾರು ಬಂದು ಅದು ಎನ್ಕ್ರೋಚ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಒಟ್ಟು 19,33,000 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾ ಆಗುತ್ತೆ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಬಹಳಷ್ಟು ತೊಡಗಿಸಿಕೊಂಡಿರ್ತಕ್ಕಂಥ ಬಹಳ ಜನರನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. 19,33,000 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾ ಆಗ್ತೈತಿ. ಅದರೊಳಗೆ ನಾವು ರೌಂಡ್ ಇಟ್ ಆಫ್ ಟು 20 lakhs, 20 ಲಕ್ಷಕ್ಕೆ ನಾವು ಅದನ್ನು ತಗೊಂಡ್ವಿ ಅಂದರೆ